ಟಿವಿಗೆ ಸ್ವಾಗತ. ನಾನು ಮೊಹಮ್ಮದ್ ಯೂಸುಫ್. ಈ ಬಿಜಾಪುರ ಜಿಲ್ಲೆ, ಬಾಗಲಕೋಟೆ ಮತ್ತು ಗುಲ್ಬರ್ಗ ಜಿಲ್ಲೆ ಅಂದ್ರೆ ಸೂಫಿ ಸಂತರ ನಾಡು, ಈ ಬಸವನ ನಾಡು. ಈ ನಾಡಿನಲ್ಲಿ ಒಬ್ಬ BJP MLA ಬಸವನಗೌಡ ಯತ್ನಾಳ್ ಅವರು ಪದೇ ಪದೇ ಒಂದೇ ಸಮುದಾಯಕ್ಕೆ ಟಾರ್ಗೆಟ್ ಮಾಡಿ ಏನು ಕೆಟ್ಟ ಅಬ್ದು ಶಬ್ದವನ್ನು ಮಾತಾಡ್ಲಾಗ್ತಾರ. ಅದರ ಪರವಾಗಿ ಅವರಿಗೆ ಮಾತಿಗೆ ಉತ್ತರ ಕೊಡೋಕೆ ಈಗ ನಮ್ಮ ಸ್ಟುಡಿಯೋಗೆ ನಮ್ಮ ಗೌಸ್ ಅವರು, ಎಡ್ಯುಕೇಟ್ ಗೌಸ್ ಅವರು ಬಂದಾರ. ಬರ್ರಿ ಅವರಿಗೆ ನೇರ ಪ್ರಶ್ನೆ ಮಾಡೋಣ. ಸಾಹೇಬ್ರ, ನಿಮ್ಮ ಸ್ವಾಗತದ ನಮ್ಮ ಸ್ಟುಡಿಯೋದಾಗ. ಧನ್ಯವಾದಗಳು ಸರ್, ಸ್ವಾಗತ. ವಿಜಯಪುರ ನಗರ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಸಂಪೂರ್ಣ ಮಾನಸಿಕ ಖಿನ್ನತೆಗೆ ಒಳಗಾಗುವ ಮುನ್ನ ಅವರನ್ನು ಯಾವ್ದಾದ್ರೂ ಆಸ್ಪತ್ರೆಗೆ ಸೇರಿಸ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಯಾಕಪ್ಪ ಅಂತಂದ್ರ ಅವ್ರು ಏನ್ ಮಾತಾಡಕತ್ತಾರೋ, ಏನ್ ವಿಚಾರೋ, ಯಾವ ವೇದಿಕೆ ಮೇಲೆ ನಿಂತು ಮಾತಾಡಕತ್ತಾರೋ ಏನ್ ಅನ್ನೋದೇ ಅರಿವಿಲ್ಲ. ವಿಘ್ನ ವಿನಾಶಕ ಗಣಪತಿ, ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ, ಸರ್ವಕಾರ್ಯಗೂ ಶುಭವನ್ನು ಬಯಸಿರ್ತಕ್ಕಂಥ ವಿಘ್ನ ವಿನಾಶಕ ವಿನಾಯಕನ ವೇದಿಕೆ ಮೇಲೆ ನಿಂತು ನಾ ಏನ್ ಮಾತಾಡಕತ್ತೀನಿ ಮೈ ಮೇಲೆ ಅನ್ನತಕ್ಕಂಥ ಅರಿವು ಕಬರಿ ಇರ್ಲಾರ್ದೆ ಒಂದು ಸಮುದಾಯ, ಒಂದು ಜಾತಿ ಎಂತ ಪದ ಬಳಸ್ಯಾರ ಅವರು. ನಿನ್ನೆ ಮೊದಲದಾಗ ನಿಮ್ಗೆ ಹೇಳ್ತೀನಪ್ಪ ಅಂತಂದ್ರ ಆ ಬಾಯಿಲಿನ ಪದ ಸಹಿತ ಹೇಳಲಾಗ ಬಯಸಂಗಿಲ್ಲ. ಯಾಕಪ್ಪ ಅಂತಂದ್ರ ನಾನು ಬೆಳೆದಿರ್ತಕ್ಕಂಥ ವಾತಾವರಣ, ಸಂಸ್ಕೃತಿ ನನಗೆ ಅಂತ ಪದ ಬಳಸೋದು ಕಲಿಸಿಕೊಟ್ಟಿಲ್ಲ. ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರೆ, ತಮ್ಗೆ ನಾನು ಈ ಮಾಧ್ಯಮದ ಮೂಲಕ ಒಂದ್ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ತಾವೊಬ್ಬ ಜನಪ್ರತಿನಿಧಿ. ಇದು ಜಗಜ್ಯೋತಿ ಅಣ್ಣ ಬಸವಣ್ಣನವರು ನಡೆದಾಡಿರ್ತಕ್ಕಂಥ ಪವಿತ್ರ ಪುಣ್ಯ ಪಾವನ ಭೂಮಿ ಇದು. ಬೇಲಿ ಕೆಯ್ಯ ಮೇದಡೆ, ನಾರಿಯು ತನ್ನ ಮನೆಯ ಕೊಳುವಡೆ, ತಾಯಿಯ ಎದೆ ಹಾಲು ನಂಜಾಗು ಕಲ್ಲು ಒಡೆ, ಪರರಿಗೆ ಈ ತರ ಕೂಡಲ ಸಂಗಮ ದೇವ ಅನ್ನುವಂತೆ ಬಸವಣ್ಣನವರ ವಚನದಂತೆ ಈ ವಿಜಯಪುರ ನಗರದಲ್ಲಿ ಯಾವ ತೆರನಾಗಿರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತಪ್ಪ ಅಂತಂದ್ರ ಬೇಲಿನ ಎದ್ದು ಹೊಲ ಮೇಯಕತ್ತೈತಿ ಏನಪ್ಪಾ ಅಂತಕ್ಕಂಥ ಪರಿಸ್ಥಿತಿ ವಿಜಯಪುರ ನಗರದಲ್ಲಿ ನಿರ್ಮಾಣ ಆಗೈತಿ. ಒಬ್ಬ ಜನಪ್ರತಿನಿಧಿ ಆದವನು ಯಾವ ತೆರನಾಗಿರಪ್ಪ ಅಂತಂದ್ರ ಇತರರಿಗೆ ಮಾದರಿಯಾಗಿರ್ಬೇಕು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಬ್ಬ ಜನಪ್ರತಿನಿಧಿ ಆದವನು ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಹಾಳು ಮಾಡುವಂತ ವ್ಯಕ್ತಿ ಆಗಿರಬಾರದು. ಸಮಾಜದಲ್ಲಿ ಧರ್ಮಗಳನ್ನು ಕೋಮುಗಳನ್ನು ಕೂಡಿಸುವಂತ ವ್ಯಕ್ತಿ ಒಬ್ಬ ಜನಪ್ರತಿನಿಧಿ ಆಗಿರಬೇಕು. ಆದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪದೇ ಪದೇ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡುದು, ಅವ್ರದ್ದು ಅದೊಂದು ಚೆಲ್ಲಾಟ, ಅದೊಂದು ಅಜೆಂಡಾ ಮಾಡ್ಕೊಂಡ್ಬಿಟ್ಟಾರ. ಅವ್ರು ಪದೇ ಪದೇ ಒಂದು ಧರ್ಮವನ್ನು ಅವಹೇಳನ ಮಾಡಿದಂದ್ರ ನಾ ಅದೋ ಒಂದು ಬಂಡವಾಳ ಇಟ್ಕೊಂಡ್ ಕೇಸಿನ ಆರಿಸಿ ಬರ್ತೀನಿ, ನಾನು ಚುನಾವಣೆ ಎದುರಿಸಬಹುದು, ಇದೊಂದು ಅಜೆಂಡಾವನ್ನು ಬಸವನಗೌಡರು ಇಟ್ಕೊಂಡ್ಬಿಟ್ಟಾರ. ಅವ್ರು ಬಸವನಗೌಡರು ಹೇಳ್ತೀನಿ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನ. ಮೊನ್ನೆ ಪ್ರಭಾದೇವ್ರ ಕುರಿತು ಸಿದ್ದೇಶ್ವರ ದೇವಸ್ಥಾನದ ಮುಂದೆ ಗಣೇಶ್ ವಿಸರ್ಜನೆ ಸಮಾರಂಭದಲ್ಲಿ ಸಿದ್ದೇಶ್ವರ ದೇವಸ್ಥಾನದ ಮುಂದೆ ಪ್ರಭಾದೇವರ ಕುರಿತು ಒಂದು ಅವಹೇಳನಕಾರಿ ಮಾತಾಡಿದ್ರು. ಅವ್ರಿಗೆ ಹೇಳ್ತೀನಿ ನಾನು ಈ ಸಂದರ್ಭದಲ್ಲಿ, ನಾವು ನಮ್ಮ ಧರ್ಮವನ್ನು ಪ್ರೀತಿಸುವುದರ ಜೊತೆಗೆ ಇತರೆ ಧರ್ಮವನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯವೆಂದು ಇಡೀ ಜಗತ್ತಿಗೆ ಸಾರಿ ಹೇಳಿರ್ತಕ್ಕಂಥ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹಾಗೂ ಜಗಜ್ಯೋತಿ ಅಣ್ಣ ಬಸವಣ್ಣನವರು ನಡೆದಾಡಿರ್ತಕ್ಕಂಥ ಪವಿತ್ರ ಪಾವನ ಪುಣ್ಯಭೂಮಿ ಇದು. ಇಡೀ ಜಗತ್ತಿಗೆ ಜ್ಞಾನದ ಸಾರವನ್ನು ಉಣಬಡಿಸಿರ್ತಕ್ಕಂಥ ವಿಜಯಪುರ ಧ್ಯಾನ ಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳು ನಡೆದಾಡಿರ್ತಕ್ಕಂಥ ಪವಿತ್ರ ಪಾವನ ಪುಣ್ಯಭೂಮಿ ಇದು ವಿಜಯಪುರ. ಇಂಥ ಪವಿತ್ರ ಪುಣ್ಯನದಲ್ಲಿ ತಾವು ಜಾತೀಯತೆ ವಿಷ ಬೀಜವನ್ನು ಬಿತ್ತಿ, ಜಾತೀಯತೆ ಕೋಮುವಾದದ ವಿಷ ಬೀಜವನ್ನು ಬಿತ್ತಿ ಜನರ ಮನಸ್ಸನ್ನು ಕಲುಷಿತ ವಾತಾವರಣ ಉಂಟು ಮಾಡ್ತೀನಿ ಅಂತೇಳಿ ನಿಮ್ ತಲೆಗೆ ಏನಾರ ಭ್ರಮೆ ಇದ್ರ ಅದನ್ನ ತೆಗೆದು ಹಾಕ್ರಿ. ನನ್ನ ಪಾಪ ಮುಗ್ಧ ಹಿಂದೂ ಸಹೋದರರು, ಬೆಳೆ ಬಸಿರಿ ಮೊಳಕೆಯಲ್ಲಿ ಇರ್ತಕ್ಕಂಥ ಪಾಪ ನನ್ನ ಹಿಂದೂ ಮುಗ್ಧ ಅಮಾಯಕ ಸಹೋದರರನ್ನ ಇವ್ರು ಬಲಿಪಶು ಮಾಡ್ತಾ ಇದ್ದಾರೆ. ತಮ್ಮ ಸ್ವಾರ್ಥ ರಾಜಕಾರಣದ ಬೇಳೆಯನ್ನು ಬೇಯಿಸಿಕೊಳ್ಳುವ ಉದ್ದೇಶದಿಂದ ಇಂಥವ್ರನ್ನ ಬಲಿಪಶು ಮಾಡ್ತಾ ಇದ್ದಾರೆ. ಇದಕ್ಕೆ ಯಾವುದು ನನ್ನ ಹಿಂದೂ ಸಹೋದರರು ಕಿವಿ ಕೊಡಬಾರ್ದು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಈಗ ಬಿಜಾಪುರ MLA ಬಸವನಗೌಡ ಯತ್ನಾಳ್ ಅವರು ಪದೇ ಪದೇ ಟಿಪ್ಪು ಸುಲ್ತಾನ್ ಅವರಿಗೆ ಬರೀ ಮತಾಂಧ, ಅವ್ರು ಏನು ಬರೀ ಅವರು ಹಿಂದೂವರಿಗೆ ಸಪೋರ್ಟ್ ಮಾಡಿಲ್ಲ, ಬರೀ ಮುಸ್ಲಿಂ ಅವ್ರಿಗೆ ಸಪೋರ್ಟ್ ಮಾಡ್ಯಾರ, ಪದೇ ಪದೇ ಇದೇ ಹೇಳಿಕೆಯನ್ನು ಕೊಡ್ತಾರೆ. ಇದ್ರ ಬಗ್ಗೆ ಈ ಮಾಧ್ಯಮದ ಮೂಲಕ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರಿಗೆ ಒಂದು ಮಾತನ್ನು ಹೇಳ್ತೀನಿ. ಇದೇ ಮಾತನ್ನ ಅವರು ನಿನ್ನೆ ಒಂದು ಮುಧೋಳದಲ್ಲಿ ಗಣಪತಿ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಒಂದು ಮಾತನ್ನು ಹೇಳಿದ್ರು. ಆ ಅವಳನ್ನಕಾರಿ ಪದ ಬಳಸಿದ್ರ, ಆ ಪದ ನಾನು ಈ ಸಂದರ್ಭದಲ್ಲಿ ಬಳಸಲಿಕ್ಕೆ ಹೋಗೋದಿಲ್ಲ. ಹಜರತ್ ಟಿಪ್ಪು ಸುಲ್ತಾನರು ವೀರ ಮರಣ ಹೊಂದಿ 300 ವರ್ಷಗಳ ಗತಿಸಿದ್ರು ಸಹಿತ ಇನ್ನೂ ಟಿಪ್ಪು ಸುಲ್ತಾನ್ರಂದ್ರ ಅವ್ರ ಎದೆಯಲ್ಲಿ ನಡುಕೊಂಡು ಹುಡ್ತೈತ್ಪ ಅಂತಂದ್ರ ಟಿಪ್ಪು ಸುಲ್ತಾನ್ರನ್ನ ಹುಲಿ ಅನ್ನೋದೇ ನಾವು ಇನ್ನೇನ್ ಎನ್ನಲು ಸಾಧ್ಯ? ಹಜರತ್ ಟಿಪ್ಪು ಸುಲ್ತಾನ್ರು ಒಬ್ಬ ಜಾತ್ಯತೀತ ದೊರೆಯವರು. ಎಲ್ಲಿಯ ತನಕ ಈ ಭೂಮಿ ಮೇಲೆ ಸೂರ್ಯ ಚಂದ್ರರು ಇರ್ತಾರೋ ಅಲ್ಲಿಯ ತನಕ ಹಜರತ್ ಟಿಪ್ಪು ಸುಲ್ತಾನ್ರ ಹೆಸರು ಈ ಭೂಮಿಯ ಮೇಲೆ ಅಜರಾಮರವಾಗಿರ್ತೈತಿ. ಯಾಕಪ್ಪ ಅಂತಂದ್ರೆ ಹಜರತ್ ಟಿಪ್ಪು ಸುಲ್ತಾನರು ಕೇವಲ ತನ್ನ ವೈಯಕ್ತಿಕ ಸಾಮ್ರಾಜ್ಯ ರಕ್ಷಣೆಗಾಗಿ ಹೋರಾಡಿದವರಲ್ಲ. ಅವರು ಭಾರತ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದವರು.
ಯಾವ ಉದ್ದೇಶಕ್ಕಾಗಿ ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರು ಹೇಳ್ತಾರೆ ಕೋಮು ಅವರು ಮತಾಂಧರು ಹಿಂದೂ ವಿರೋಧಿ ಅಂತೇಳಿ? ಯಾವ ಆಧಾರದ ಮೇಲೆ ಹಿಂದೂ ವಿರೋಧಿ ಅಂತ ಹೇಳ್ತೀರಿ ಬಸನಗೌಡ್ರ ತಾವು? ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನದ ಪಂಚಲಿಂಗವನ್ನು ಸ್ಥಾಪಿಸಿದವರು ಹಜರತ್ ಟಿಪ್ಪು ಸುಲ್ತಾನರು. ಶೃಂಗೇರಿಯ ಶಾರದಾ ಪೀಠಕ್ಕೆ ಜೀರ್ಣೋದ್ಧಾರ ಮಾಡಿಸಿದವರು ಹಜರತ್ ಟಿಪ್ಪು ಸುಲ್ತಾನರು. ಬೆಂಗಳೂರಿನ ಕೋಟೆಯಲ್ಲಿ ಗಣೇಶನ ದೇವಸ್ಥಾನವನ್ನು ನಿರ್ಮಿಸಿದವರು ಹಜರತ್ ಟಿಪ್ಪು ಸುಲ್ತಾನರು. ತಾವು ಇವತ್ತಿನ ದಿನ ಮೈಸೂರಿನ ತಾಳಗುಂದಕ್ಕೆ ಹೋಗಿ ನೋಡ್ರಿ, ಮಂದಿರ ಮುಂದೆ ಮಸೀದಿ, ಮಸೀದಿ ಮುಂದೆ ಮಂದಿರವನ್ನು ನಿರ್ಮಿಸಿ ಹಿಂದೂ ಮುಸಲ್ಮಾನರು ನಾವೆಲ್ಲರೂ ಒಂದೇ ಅಂತಕ್ಕಂಥ ಸಮಾನತೆಯ ಸಂದೇಶವನ್ನು ಸಾರಿರ್ತಕ್ಕಂಥ ಜಗತ್ತಿನ ಏಕೈಕ ದೊರೆ ಯಾರಾದ್ರೂ ಇದ್ರೆ ಅದು ಹಜರತ್ ಟಿಪ್ಪು ಸುಲ್ತಾನ್ರು. ಇವ್ರು ಏನ್ ಮಾಡ್ಯಾರ? ಇದನ್ನೊಂದು ಬರೀ ಅಜೆಂಡಾ ಇಟ್ಕೊಂಡ್ಬಿಟ್ಟಾರ. ಹಜರತ್ ಟಿಪ್ಪು ಸುಲ್ತಾನ್ರನ್ನ ನಾ ದ್ವೇಷ ಮಾಡಿದೆ ಅಂದ್ರೆ ನಾ ಗೆದ್ದು ಬರ್ತೀನಿ ನಾ ಅಂದ್ರ ಬಸವನಗೌಡ್ರ ಪರಿಸ್ಥಿತಿ ಹೆಂಗಾಗಿತ್ತಪ್ಪ ಅಂತಂದ್ರ, ಅಭಿವೃದ್ಧಿ ಹೆಸರ ಮೇಲೆ ರಾಜಕಾರಣ ಮಾಡಿದ್ರಂದ್ರೆ ನಾ ಎಂದೂ ಗೆದಂಗಿಲ್ಲ. ಜಾತಿ ಜಾತಿಗಳ ಮಧ್ಯೆ ಧರ್ಮಗಳ ಮಧ್ಯೆ ವಿಷ ಬೀಜ ಬಿತ್ತಿ ರಾಜಕಾರಣ ಮಾಡಿದ್ದಂದ್ರೆ ಮಾತ್ರ ಗೆದ್ದಿತೀನಿ ಅನ್ನೋದು ಬಸವನಗೌಡ್ರಿಗೆ ಗೊತ್ತಿತ್ತದ. ಹಿಂಗಾಗಿ ಬರೀ ಒಂದು ಕೇವಲ ಧರ್ಮವನ್ನು ಒಂದು ಟಾರ್ಗೆಟ್ ಮಾಡಿ ತಮ್ಮ ಅಜೆಂಡಾವನ್ನು, ತಮ್ಮ ಸ್ವಾರ್ಥ ರಾಜಕಾರಣದ ಬೇಳೆಯನ್ನು ಬೇಯಿಸಿಕೊಳ್ಳುವಂತ ಪ್ರಯತ್ನವನ್ನು ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬ್ರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಬಿಜಾಪುರ MLA ಬಸವನಗೌಡ ಯತ್ನಾಳ್ ಅವರಿಗೆ ಇದು ಇತಿಹಾಸ ಗೊತ್ತಿಲ್ಲ ಏನ್ರಿ? ಇತಿಹಾಸ ಗೊತ್ತೈತ್ರಿ ಅವ್ರಿಗೆ, ಗೊತ್ತಿಲ್ಲ ಅಂತೇಳಿ ನಾನು ಅನ್ನಂಗಿಲ್ಲ. ಯಾಕೆ 2012 ಇದೇ ಹಜರತ್ ಟಿಪ್ಪು ಸುಲ್ತಾನ್ರ ಜಯಂತಿಯಲ್ಲಿ ಇವರೇ ಭಾಗವಹಿಸಿ ಮಾತಾಡ್ಯಾರ. ಅದನ್ನ ಫೋಟೋ ಸಹಿತ ಬಿಡುಗಡೆ ಮಾಡಂತ ತೋರ್ಸಂದ್ರ ನಾನು ತೋರಿಸ್ತೀನಿ ಈ ಸಂದರ್ಭದಲ್ಲಿ. ಅವಾಗ ಹಜರತ್ ಟಿಪ್ಪು ಸುಲ್ತಾನ್ರು ಸ್ವಾತಂತ್ರ್ಯ ಹೋರಾಟಗಾರ ಇದ್ರು. ಈಗ ಬಿಜೆಪಿ ಪಕ್ಷಕ್ಕೆ ಬಂದ ತಕ್ಷಣ ಹಜರತ್ ಟಿಪ್ಪು ಸುಲ್ತಾನ್ರು ದೇಶ ವಿರೋಧಿಗಳಾದ್ರ. ಜನ ಇದನ್ನ ನಂಬಾಕಿನ ಜನರ ಮಳ್ಳ ಅಂತ ತಿಳಿದಿರ ನೀವು? ಇದೇ ಇವರು ಪ್ರೈಮರಿ ಶಾಲೆಯಲ್ಲಿ ಕನ್ನಡಿಗರಿಗೊಂದು ಪತ್ರ ಅಂತಕ್ಕಂತ ಒಂದು ಪಠ್ಯಕ್ರಮದಲ್ಲಿ ಒಂದು ಪಾಠ ಇತ್ತು ಹಜರತ್ ಟಿಪ್ಪು ಸುಲ್ತಾನ್ರದ್ದು, ಕನ್ನಡಿಗರಿಗೊಂದು ಪತ್ರ. ಅವಾಗ ಇದೇ ಇವರು ಪ್ರಾಥಮಿಕ ಶಾಲಾ ಶಿಕ್ಷಕರು ಮೈಸೂರಿನ ಹುಲಿ ಯಾರಪ್ಪ ಅಂತ ಕೇಳಿದ್ರೆ ಈಗ ಏನು ವಿರೋಧ ಮಾಡಕತ್ತಾರಲ್ಲ ಇವರೇ ಹಜರತ್ ಟಿಪ್ಪು ಸುಲ್ತಾನ್ರ ಅಂತೇಳಿ ಉತ್ತರ ಕೊಟ್ಟು ಬಂದಾರ ಅವರು. ಈಗ ತಮ್ಮ ಪಕ್ಷಕ್ಕೆ ಬಂದಾರ, ತಮ್ಮ ಪಕ್ಷದ ಅಜೆಂಡಾ ಇಟ್ಕೊಂಡು ಹಜರತ್ ಟಿಪ್ಪು ಸುಲ್ತಾನ್ ವಿರೋಧ ಮಾಡಿದ್ರ ಹಜರತ್ ಟಿಪ್ಪು ಸುಲ್ತಾನ್ರು ಯಾವತ್ತೂ ಅವ್ರು ಹಿಂದೂ ವಿರೋಧ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಸರ್ವಧರ್ಮ ಸಹಿಷ್ಣುತಾ ಮನೋಭಾವವುಳ್ಳ ದೊರೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ. ಈಗ ಬಸವನಗೌಡ ಯತ್ನಾಳ್ ಅವರು ಪ್ರತಿಯೊಂದು ಸ್ಟೇಟ್ಮೆಂಟ್ ಒಳಗೆ ಏನ್ ಮಾತು ಹೇಳ್ತಾರೆ ಅಂದ್ರೆ, ಶಿವಾಜಿ ಮಹಾರಾಜ್ ಅವರು ಬರೀ ಹಿಂದೂ ಪರವಾಗಿ ಹೋರಾಟ ಮಾಡ್ಯಾರ, ಅವ್ರಿಗೆ ಮುಸ್ಲಿಮ್ಗೆ ಏನೋ ಸಂಬಂಧ ಇಲ್ಲ ಅಂತ. ನೋಡ್ರಿ, ನಾನು ಈ ಸಂದರ್ಭದಲ್ಲಿ ತಮಗೊಂದು ಮಾತನ್ನ ಹೇಳ್ತೀನಿ. ಅವ್ರಿಗೆ ಏನಾಗೈತೆ ಬಸವನಗೌಡ್ರಿಗೆ ಅಂದ್ರ, ಹಜರತ್ ಟಿಪ್ಪು ಸುಲ್ತಾನ್ರನ್ನ ದ್ವೇಷ ಮಾಡಿದೆ ಅಂದ್ರ ನಂದೊಂದು ಬಂಡವಾಳ, ಛತ್ರಪತಿ ಶಿವಾಜಿ ಮಹಾರಾಜರನ್ನು ಹೊಗಳಿ ಮಾತಾಡಿದೆ ಅಂದ್ರ ನನ್ಗೂ ಒಂದು ದೊಡ್ಡ ಬಂಡವಾಳ ಅದ, ನನಗೊಂದು ಅಸ್ತ್ರ ಅದ. ಜನರ ಮಧ್ಯೆ ಕೋಮುಗಳ ಮಧ್ಯೆ ಧರ್ಮಗಳ ಮಧ್ಯೆ ವಿಷ ಬೀಜವನ್ನು ಬತ್ತಿ ತಮ್ಮ ಸ್ವಾರ್ಥ ರಾಜಕಾರಣದ ಬೇಳೆಯನ್ನು ಬೇಯಿಸಿಕೊಳ್ಳುವಂತ ಕೆಲಸವನ್ನು ಸನ್ಮಾನ್ಯ ಶ್ರೀ ಬಸನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಮಾಡಕತ್ತಾರೆ ಇವತ್ತಿನ ದಿನ. ಛತ್ರಪತಿ ಶಿವಾಜಿ ಮಹಾರಾಜರು ಯಾವತ್ತೂ ಅವರು ಮುಸಲ್ಮಾನರ ವಿರೋಧಿ ಆಗಿರ್ಲಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರು ಅನ್ಯನ್ಯ ಹಿಂದೂ ಧರ್ಮದ ಅನುಯಾಯಿ ಆಗಿದ್ದರೂ ಸಹಿತ ಮುಸಲ್ಮಾನ ಸಂತರನ್ನ, ಸ್ತ್ರೀಯರನ್ನ, ಕುರಾನನ್ನ ಗೌರವಿಸಿದ್ರು ಅವರು. ಛತ್ರಪತಿ ಶಿವಾಜಿ ಮಹಾರಾಜರು ತಮ್ಮ ಬಾಲ್ಯದ ದಿನಗಳನ್ನು ಬಿಜಾಪುರದ ಆದಿಲ್ ಶಾಹಿ ಮಣಿತನದಲ್ಲಿ ಕಳೆದವರು. ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಸೈನ್ಯದಲ್ಲಿ 50% ಮುಸಲ್ಮಾನ ಸೈನಿಕರಿದ್ರು. ಛತ್ರಪತಿ ಶಿವಾಜಿ ಮಹಾರಾಜರ ರಾಜಕೀಯ ಕಾರ್ಯದರ್ಶಿಯಾಗಿ ಹೈದರ್ ಎನ್ನುವ ವ್ಯಕ್ತಿ ಇದ್ದ. ಛತ್ರಪತಿ ಶಿವಾಜಿ ಮಹಾರಾಜರ ನೌಕಾಪಡೆಯ ಮುಖ್ಯಸ್ಥನಾಗಿ ದೌಲತ್ ಖಾನ್ ಅಂತಕ್ಕಂಥ ವ್ಯಕ್ತಿ ಇದ್ದ. ಇವೆಲ್ಲ ಆಧಾರದ ಮೇಲೆ ಯಾವ ಇದ್ರು ಇಟ್ಟುಕೊಂಡು ಕೆಚ್ಚಿದ್ದ ನೀವು ಮುಸಲ್ಮಾನರ ವಿರೋಧಿ ಛತ್ರಪತಿ ಶಿವಾಜಿ ಮಹಾರಾಜರ ಅಂತೇಳಿ ಹೇಳಲಿಕ್ಕೆ ಬಯಸ್ತೀರಿ? ಛತ್ರಪತಿ ಶಿವಾಜಿ ಮಹಾರಾಜರು ಒಬ್ಬ ಜಾತ್ಯತೀತ ದೊರೆ. ಅಂತ ದೊರೆ ನಮಗೂ ಸಹಿತ ಅವರು ಮಾರ್ಗದರ್ಶಕರು. ಛತ್ರಪತಿ ಶಿವಾಜಿ ಮಹಾರಾಜರ ನಾನು ಒಬ್ಬ ಅನುಯಾಯಿ. ತಾವು ತಮ್ಮ ರಾಜಕೀಯ ಬೇಳೆಯನ್ನು ಬೇಯಿಸಿಕೊಳ್ಳುವುದಕ್ಕೋಸ್ಕರ ಛತ್ರಪತಿ ಶಿವಾಜಿ ಮಹಾರಾಜರ ಹೆಸರನ್ನು ಸಹಿತ ತಾವು ವ್ಯವಸ್ಥೆಯನ್ನ ಬಳಸ್ಕೊಂಡು ತಮ್ಮ ಸ್ವಾರ್ಥ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ. ಈಗ ಶಿವಾಜಿ ಮಹಾರಾಜ್ ಅವರು ಸಿದ್ಧಾಂತ ಮ್ಯಾಗ ನಾನು ನಡೀತೀನಿ ಅಂತೇಳಿ ಇವರು ಪ್ರತಿಯೊಂದು ಮಾತೊಳಗೆ ಹೇಳ್ಕೊತ ಬರ್ತಾರ. ಆದ್ರೆ ತಮ್ಮ ಆಫೀಸಿಗೆ ಗಡ್ಡ ಬಿಟ್ಟವರು, ಬುರ್ಕಾ ಹಾಕೋರು ಬರಬೇಡ್ರಿ ಅಂತಾರಲ್ರಿ. ನೋಡ್ರಿ, ಒಬ್ಬ ಜನಪ್ರತಿನಿಧಿ ಆದವನು ಚುನಾವಣೆ ಮುಂಚೆ ರಾಜಕೀಯವಾಗಿ ತಂದು ಏನೇ ಇರಬಹುದು, ಅವ ಆಯ್ಕೆ ಆದ ತಕ್ಷಣ ಒಬ್ಬ ಶಾಸಕ ಅಷ್ಟೇ. ಅವ ಯಾವುದೇ ಜಾತಿ ಇರಬಾರ್ದು, ಧರ್ಮ ಇರಬಾರ್ದು. ಸಂವಿಧಾನದ ಮೇಲೆ ಶಪಥ ಮಾಡಿರ್ತಾನೆ, ಅವನು ಪ್ರಮಾಣ ವಚನ ಸ್ವೀಕರಿಸಿರ್ತಾನೆ. ನಾನು ಯಾವುದೇ ಜಾತಿ ಧರ್ಮ ಇರಲಾರ್ದೆ ಎಲ್ಲ ಜಾತಿ ಧರ್ಮ ಜನಾಂಗದವರಿಗೆ ಶಾಸಕ. ಅವ ಆಯ್ಕೆ ಆದ ತಕ್ಷಣ ಒಬ್ಬ ಶಾಸಕ ಅಷ್ಟೇ. ಅವ ಯಾವುದೇ ಜಾತಿ ಇರಬಾರ್ದು, ಧರ್ಮ ಇರಬಾರ್ದು. ಸಂವಿಧಾನದ ಮೇಲೆ ಶಪಥ ಮಾಡಿರ್ತಾನೆ, ಅವನು ಪ್ರಮಾಣ ವಚನ ಸ್ವೀಕರಿಸಿರ್ತಾನೆ. ನಾನು ಯಾವುದೇ ಜಾತಿ ಧರ್ಮ ಇರಲಾರ್ದೆ ಎಲ್ಲ ಜಾತಿ ಧರ್ಮ ಜನಾಂಗದವರಿಗೆ ಶಾಸಕ ಅಂತಕ್ಕಂಥ ಶಪಥ ಮಾಡಿ ತಗೊಂಡಿರ್ತಾರೆ. ಇವ್ರಿಗೆ ಸಂವಿಧಾನ ಅಂದ್ರೆ ಏನು, ಇತಿಹಾಸ ಅಂದ್ರೆ ಏನು, ಇವ್ರಿಗೆ ಏನು ಗೊತ್ತೇ ಇಲ್ಲ. ಅದು
ಸುಮ್ಮನೆ ನಾನು ಶಾಸಕ ಆಗಿನಿ, ಈಗ ನಾಳೆ 4 ಮಂದಿಗೆ ಬೇಗ ಹಿಂಗ ಕೆಳಗೆ ನಿಂತ 4 ಮಂದಿ ಸೀಟಿ ಹೊಡೆದ್ರು ಜೋಶ್ನಾಗ ಬಂದ್ರು ಅಂದ್ರೆ ಏನಾರು ಮಾತಾಡಿದ್ರೆ ಮುಗಿದೋಯ್ತಾನೆ. ಬಲಿಪಶು ಮಾಡ್ತಾ ಇದ್ದೀರಿ ನೀವು, ಅಮಾಯಕ ನನ್ನ ಹಿಂದೂ ಸಹೋದರನ್ನ ಬಲಿಪಶು ಮಾಡ್ತಾ ಇದ್ದೀರಿ ನೀವು. ಬಲಿಪಶು ಮಾಡಿ ತಮ್ಮ ಸ್ವಾರ್ಥ ರಾಜಕಾರಣದ ಬೇಳೆಯನ್ನು ಇವತ್ತಿನ ದಿನ ಬೇಯಿಸ್ಕೊಳ್ತಾ ಇದ್ದೀರಿ ತಾವು. ಹಜರತ್ ಟಿಪ್ಪು ಸುಲ್ತಾನ್ ರವರ ಹೆಸರನ್ನ ತಾವು ಶಾಲಾ ಪಠ್ಯಕ್ರಮದಿಂದ, ರೈಲ್ವೆ ಬೋಗಿಗಳಿಂದ ಮತ್ತು ಯಾವುದೇ ವೇದಿಕೆ ತಾವು ಯಾವ ತರನಾಗಿ ತೆಗಳಿ ಹೋಗಿ ಇದು ಮಾಡಿದ್ರು ಸಹಿತ ಅದರ ಟಿಪ್ಪು ಸುಲ್ತಾನ್ ಹೆಸರನ್ನು ತಾವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂತಂದ್ರೆ ನಮ್ಮಂತ ಲಕ್ಷಾಂತರ ಕೋಟ್ಯಾಂತರ ಅಭಿಮಾನಿಗಳ ದೇಶಾಭಿಮಾನಿಗಳ ಹೃದಯದಲ್ಲಿ ಅದರ ಟಿಪ್ಪು ಸುಲ್ತಾನರು ಯಾವತ್ತೂ ರಾರಾಜಿಸುತ್ತಾರೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಇನ್ನೊಂದು ಮಾತನ್ನು ಸನ್ಮಾನ್ಯ ಶ್ರೀ ಬಸವನಗೌಡ ಯತ್ನಾಳ್ ಸಾಹೇಬರಿಗೆ ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಒಂದು ಹಜರತ್ ಟಿಪ್ಪು ಸುಲ್ತಾನ್ ರವರ ಖಡ್ಗ, ಮತ್ತೊಂದು ಬಾಬಾ ಸಾಹೇಬರ ಲೇಖನಿ, ಇವೆರಡು ಭವ್ಯ ಭಾರತ ದೇಶದ ಭವಿಷ್ಯವನ್ನು ಬದಲಿಸಿದ 2 ಅಸ್ತ್ರಗಳಾಗಿವೆ ಅಂತಕ್ಕಂಥ ಮಾತನ್ನು ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರಿಗೆ ಈ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೇನೆ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಒಳಗೆ ಏನು ನಿಯಮಗಳು ಅದಾವೆ, ಆ ನಿಯಮ ಉಲ್ಲಂಘನೆ ಮಾಡಿ ಇವರು ಅಸಂವಿಧಾನಿಕ ವರ್ಡ್ ಯೂಸ್ ಮಾಡ್ತಾರೆ. ಇದರ ಮ್ಯಾಗ ಇವ್ರಿಗೆ ಸೋಲ್ಬಿಟ್ಟು ಕೇಸ್ ಪ್ರಶಾಸನ ಆಗಲಿ ಅಧಿಕಾರಿ ಆಗಲಿ ಯಾಕೆ ಮಾಡಲ್ಲ ಸರ? ದಾಖಲೆ ಮಾಡಬೇಕು ಇವ್ರ ಮೇಲೆ ಕೇಸ್. ಯಾಕಪ್ಪ ಅಂತಂದ್ರ ನಮ್ಮ ಸಂವಿಧಾನ ಏನ್ ಹೇಳ್ತೈತಿ? ಜಾತ್ಯತೀತವಾಗಿ, ಧರ್ಮಾತೀತವಾಗಿ, ಪಕ್ಷಾತೀತವಾಗಿ ಈ ಭಾರತ ದೇಶದಲ್ಲಿ ಜನಿಸಿರ್ತಕ್ಕಂಥ ಹಿಂದೂ, ಮುಸಲ್ಮಾನರು, ಕ್ರೈಸ್ತರು, ಬೌದ್ಧರು, ಜೈನರು ನಾವೆಲ್ಲರೂ ಒಂದೇ ಅಂತಕ್ಕಂಥ ಮನೋಭಾವದಿಂದ ಇವತ್ತಿನ ದಿನ ಕೂಡಿ ಬದುಕಿ ಬಾಳಬೇಕಿದೆ. ನಮ್ಮ ಸಂವಿಧಾನ ಹೇಳ್ತಿದೆ ನಾವೆಲ್ಲರೂ ಒಂದೇ ಅಂತಕ್ಕಂಥ ಮಂತ್ರವನ್ನು ಜಪ ಮಾಡಿರ್ತಕ್ಕಂಥ ನಮ್ಮ ಸಂವಿಧಾನ ವಿವಿಧತೆಯಲ್ಲಿ ಏಕತೆಯನ್ನು ಕಂಡುಕೊಂಡಂತ ಸಂಸ್ಕೃತಿ ನಮ್ಮ ಭಾರತ ದೇಶದ್ದು. ಹೆಮ್ಮೆ ಇದೆ ನನಗೆ. ನಮ್ಮ ಇಂಥ ಭಾರತ ದೇಶದಲ್ಲಿ ಕೆಲವೊಬ್ಬರು ಇಂಥ ಸ್ವಾರ್ಥ ರಾಜಕಾರಣದ ಬೇಳೆಯನ್ನು ಬೇಯಿಸಿಗೊಳಿಸೋಸ್ಕರ ಕೋಮುಗಳ ಮಧ್ಯೆ, ಧರ್ಮಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿದ್ರೆ ಜನ ಹುಚ್ಚರಿಲ್ಲ, ಜನ ಶಾಲೆ ಇದಾರ, ಪ್ರಜ್ಞಾವಂತರದಾರ, ಜನ ವಿಚಾರಶೀಲರದಾರ, ಇವರೆಲ್ಲ ತಿಳಿದಾರ್ರೆ. ಇವ್ರು ಯಾವತ್ತೂ ಇವ್ರದ್ದು ಆದಿನೂ ಯಾವತ್ತೈತೆ ಅಂತ್ಯನೂ ಒಂದಿನ ಆಗ್ತೈತೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಇನ್ನೊಂದು ಮಾತನ್ನು ಹೇಳ್ತೀನಿ. ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು 2 ಚುನಾವಣೆಗಳು ಬಿದ್ದು 10-12 ವರ್ಷಗಳ ಕಾಲ ಅಧಿಕಾರಿ ಇರ್ಲಾರ್ದೆ ಮನೆಯಾಗ ಕೂತಿದ್ರು ಇವರು. ಅವಾಗ MLC ಚುನಾವಣೆ, ಉಪಚುನಾವಣೆ ಬಂದಾಗ ಯಾವುದೇ ಜಾತಿ ಇರಲ್ಲ, ಧರ್ಮ ಇರಲ್ಲ, ಪ್ರತಿಯೊಬ್ಬರು ಮನೆ ಅಡ್ಡಾಡಿ ಕಾಲ ಬೇಡಿಕೆಶನ್ ಎಲ್ಲ ಮಾಡ್ಕೊಂಡು ಮತ ಹಾಕೊಂಡ್ರಿ ಇವ್ರು. ಗೆದ್ದು ಬಂದ ಬಳಿಕ ಈಗ ಮಾತಾಡಕತ್ತಾರ. ಅವಾಗ ಯಾರಿಗೂ ಏನೋ ಎಲ್ಲಾರು ನಮ್ಮರು ಅಂತೇಳಿ ಅಡ್ಡಾಡಿ ಮತ ಹಾಕೊಂಡ್ರು. ಈಗ ಆಚೆ ಬಂದ ಬಳಿಕ ಮಾತಾಡಕತ್ತಾರೆ. ಒಂದೇ ಒಂದು ಟೋಟಲ್ ನಿಮ್ಗೆ ಒಂದ ಮಾತಾಡ್ತೇನೆ ನಾನು ಈ ಸಂದರ್ಭದಲ್ಲಿ. ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಅಭಿವೃದ್ಧಿ ಹೆಸರು ಮೇಲೆ ಮತ ಕೊಡಿರ್ಬಾರ್ದು, ಮತದಾರ ಮೇಲೆ ಆದ್ರೆ ಇವ್ರು ಏ ಸ್ಥಾನಕ್ಕೂ ಆಚೆ ಬರಂಗಿಲ್ಲ. ಜಾತಿ ಧರ್ಮಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಜಾತಿ ಧರ್ಮ ಮಧ್ಯೆ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡಿದ್ರೆ ಮಾತ್ರ ಬಸವನಗೌಡರು ಆರಿಸಿ ಪಡ್ತಾರೆ. ಇವ್ರ ಅಭಿವೃದ್ಧಿ ಮೇಲೆ ಎಂದೂ ಆರಿಸಿ ಬರಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲ, ಬಿಜಾಪುರ ಒಳಗೆ ಒಂದು ಪದ್ಧತಿ ಏನೈತಪ್ಪ ಅಂದ್ರೆ, ಸಿದ್ದೇಶ್ವರ ಜಾತ್ರೆ ಇತ್ತಪ್ಪ ಅಂದ್ರೆ ಎಲ್ಲ ಮುಸ್ಲಿಮ್ರು ಹೋಗ್ತಾರೆ ಜಾತ್ರೆ ನೋಡೋಕ್ಕಾಗಲಿ, ದೇವರ ದರ್ಶನ ಮಾಡೋಕ್ಕಾಗಲಿ. ಇಲ್ಲಾಂದ್ರೆ ನಮ್ಮ ಅಬ್ದುಲ್ ರಜಾಕ್ ದರ್ಗಾ ಉರುಸ್ ಬಂದ್ರೆ ಎಲ್ಲ ಹಿಂದೂ ಸಮಾಜದವರು ಬರ್ತಾರೆ. ಈ ಥರ ಆಮರಸವನ್ನು ಕೂಡ್ಕೊಂಡು ನಡಿಲಾಗತ್ತದ ಬಿಜಾಪುರ ಜಿಲ್ಲೆ ಒಳಗೆ. ಇಂಥ ಒಬ್ಬ ನಮ್ಗೆ ಶಾಸಕ ಸಿಕ್ಕಾರಂದ್ರೆ ಮತ್ತೆ ನಮ್ಮ ದುರ್ದೈವ ಇಲ್ರಿ. ಹೌದು ಸರಿ. ಇದು ಶರಣರು, ಸಾಹಿತಿಗಳು, ಸೂಫಿ ಸಂತರು, ಜಗತ್ತಿಗೆ ಸಮಾನತೆಯ ಸಂದೇಶವನ್ನು ಸಾರಿ ಹೋಗಿರ್ತಕ್ಕಂಥ ಜಗಜ್ಯೋತಿ ಅಣ್ಣ ಬಸವಣ್ಣನವರು, ಇಡೀ ಜಗತ್ತಿಗೆ ಜ್ಞಾನದ ಸಾರವನ್ನು ಬಡಿಸಿರ್ತಕ್ಕಂಥ ವಿಜಯಪುರ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಶ್ರೀಗಳು ನಡೆದಾಗಿರ್ತಕ್ಕಂಥ ಹವೈಕ್ಯತೆಯ ಬೀಡುವುದು ವಿಜಯಪುರ ಜಿಲ್ಲೆ. ಹೆಮ್ಮೆ ಇದೆ ನನಗೆ. ಆದ್ರೆ ದುರ್ದೈವ ವಿಷಯ ಅದು ಏನಾಗತ್ತಪ್ಪ, ಇಂಥ ಕೆಲವೊಬ್ಬರ ಅವಹೇಳನಕಾರಿಯಾಗಿ ಒಂದು ಜಾತಿ ಬಗ್ಗೆ, ಒಂದು ಧರ್ಮದ ಬಗ್ಗೆ ಅವಹೇಳನಕಾರಿ ಪದ ಬಳಸಿ ಮಾತಾಡೋದ್ರಿಂದ ನಮ್ಗೆ ತೀವ್ರ ಮುಜುಗರ ಅನ್ಸಕತ್ತೈತಿ. ಯಾಕಪ್ಪ ಅಂತಂದ್ರೆ ಬಿಜಾಪುರ ಅಂದ್ರೆ ಒಂದು ಶರಣರ ನಾಡು, ಸೂಫಿ ಸಂತರ ನಾಡು, ಎಲ್ಲಿವಾದ್ರೂ ಒಂದು ಒಳ್ಳೆ ಹೆಸರಿದೆ. ಇಂಥ ಶಾಸಕರನ್ನ ಪಡೆದು ನಾವು ದುರ್ದೈವಿಗಳು ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲ, ಇವರು ಪದೇ ಯಾವ ಸ್ಟೇಜ್ನಲ್ಲಿ ನಿಂತು ನಾ ಮಾತಾಡೋದಕ್ಕೆ ಅಂತೇಳಿ ಇವ್ರಿಗೆ ಖಬರ್ ಇಲ್ಲ. ಅದು ಭಗವಾನ್ ಗಣೇಶ ಚತುರ್ಥಿ ಸಮಯದಲ್ಲಿ ಇವರು ಜಾತಿ ರಾಜಕಾರಣ ಮಾಡ್ತಾರೆ ಅಂದ್ರೆ ಮತ್ತಿದು ಏನು? ಹೌದು ಸರ್, ನಾನು ನಮ್ಗೆ ಆಗಲೇ ಈ ಮಾತನ್ನು ಹೇಳಿದೆ ಈ ಸಂದರ್ಭದಲ್ಲಿ. ಗಣಪತಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವ ಆರಾಧ್ಯ ದೈವ. ಗಣೇಶ ಚೌತಿ ದಿನ ಬಂದಿರತಕ್ಕಂಥ ನಮ್ಮ ಪದಗಳಿಂದ ನಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೋಬೇಕು. ಪೂಜೆ ಪುನಸ್ಕಾರಗಳ ಮೂಲಕ ನಮ್ಮ ಆತ್ಮವನ್ನು ಪರಿಶುದ್ಧವಾಗಬೇಕು. ಅದಕ್ಕೋಸ್ಕರ ನಮ್ಮ ಹಬ್ಬಗಳು ಬರ್ತಾವ. ಆ ಹಬ್ಬಗಳು ಎದಕ್ಕೆ ಬರ್ತಾವ, ಏನ್ ಬರ್ತಾವ ಅನ್ನೋದಕ್ಕೆ ಅವ್ರಿಲ್ಲಿ ಇವ್ರಿಗೆ ಸುಮ್ಮನೆ ಏನಾರು ಅವಾಚ್ಯ ಪದಗಳು ಬಳಸಿಬಿಡುದು. ವಿಘ್ನ ವಿನಾಶಕವ ಗಣಪತಿ ಅಂದ್ರೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರ್ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ
ಈ ಗಣೇಶನ ಸ್ತುತಿಯ ಅರ್ಥ ಏನು ಗೊತ್ತಿಲ್ಲ. ಸರ್ವಕಾರ್ಯೇಷು ಸರ್ವದಾ, ಎಲ್ಲ ಕಾರ್ಯಗಳನ್ನು ಒಳ್ಳೆಯದನ್ನು ಬರೆಸಿ ಎಲ್ಲದರನ್ನು ಒಳ್ಳೆಯದನ್ನು ಬರಬಾರ್ದು. ಭಗವಾನ ಗಣೇಶನ ಬಳಿ ಹೋಗಿ ನಮಗೆ ಮಳೆ ಬೆಳೆ ಸಂಪತ್ತನ್ನು ಒಳ್ಳೆಯದನ್ನು ಕೊಡಪ್ಪ ದೇವರ, ನಮ್ಮ ಮತಕ್ಷೇತ್ರ ಇನ್ನೂ ಸ್ವಲ್ಪ ಅಭಿವೃದ್ಧಿಯಾಗುವಂತ ಒಂದು ಒಳ್ಳೆ ಕಾರ್ಯ ಮಾಡಪ್ಪ ದೇವ್ರ ಅಂತ ಬೆಳ್ಕೊಳ್ಳೋದು ಬಿಟ್ಟು, ಅದು ಬಿಟ್ಟು ಇವ್ರು ಗಣೇಶನ ಬಗ್ಗೆ ಏನು ಮಾತಾಡಲ್ಲ ವೇದಿಕೆ ಮೇಲೆ. ಆ ವೇದಿಕೆ ಇವ್ರದೇ ಎದುರಿಸೋದನ್ನ ನಿರ್ಮಾಣ ಮಾಡ್ಯಾರಪ್ಪ ಅಂತಂದ್ರ ಮುಸಲ್ಮಾನ ಧರ್ಮದ ವಿರುದ್ಧ ಮಾತಾಡಕ್ಕೆ ಇವ್ರು ನಿರ್ಮಾಣ ಮಾಡಿರ್ತಕ್ಕಂಥ ವೇದಿಕೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಬರ್ತೀನಿ. ಸನ್ಮಾನ್ಯ ಶ್ರೀ ಬಸವನಗೌಡ ಯತ್ನಾಳ ಸಾಹೇಬ್ರೆ, ನಿಮ್ಗೆ ತೇಜೋದಯ ಮಾಡಬೇಕಾಗಿತ್ತು, ಒಂದು ಧರ್ಮದ ಇದು ಮಾಡಬೇಕಾಗಿತ್ತು, ಎಲ್ಲರ ಒಂದು ಬೇರೆ ಕಡೆ ಒಂದು ವೇದಿಕೆ ಬಿಡ್ರಿ ಅಲ್ಲಿ. ಅಲ್ಲಿ ನಾನು ಒಂದು ವೇದಿಕೆ ಬಿಡ್ತೀನಿ, ನಾನು ಬರ್ತೀನಿ, ನೀವು ನನಗೆ ಉತ್ತರ ಕೊಡ್ರಿ, ನಾನು ನಿಮ್ಗೆ ಉತ್ತರ ಕೊಡ್ತೀನಿ, ನೀನು ನೈಜ ಇತಿಹಾಸ ಅನ್ನೋದು. ಅದು ಬಿಟ್ಟು ಕೇಸಿಂದ ಎಲ್ಲೇ ಬಂದ ಕೇಸಿಂದ ಯಾರೋ ಕೂರ್ಸಿರ್ತಕ್ಕಂಥ ಗಣಪತಿ ಸಮಾರಂಭ ನೀವು ಒಳ್ಳೆಯವರು ಅಂತೇಳಿ ನಿಮ್ಗೆ ಕರ್ಸಿರ್ತಾರೆ ಅಲ್ಲಿ ಅತಿಥಿಯಾಗಿ, ಅಲ್ಲಿ ಹೋಗಿ ನಿಮ್ಮ ರಾಜಕೀಯ ವೈಯಕ್ತಿಕ ಬೇಳೆಯನ್ನು ಬೇಯಿಸ್ಕೊಂಡ್ರೆ ಹೇಗಿದು? ಈಗ ಬಸವನಗೌಡ ಯತ್ನಾಳ ಸಾಹೇಬ್ರು ಇರ್ತಾರ, ಬರುದಿಲ್ಲ ಮಾಡ್ರಿ ನಾನೇ CM ಅಂತೀರಿ, ಅವರು ತಾನೇ ಸ್ವಂತ ಘೋಷಣೆ ಮಾಡ್ಕೊಳತ್ತಾರೆ. ನೋಡ್ರಿ, ಒಂದು ವಿಷಯದಾಗ ಹೇಳ್ತೀನಿ, ಸನ್ಮಾನ್ಯ ಶ್ರೀ ಬಸವನಗೌಡರು ಎವರ್ ಗ್ರೀನ್ ಸ್ವಯಂ ಘೋಷಿತ CM ಅವರು, ಎವರ್ ಗ್ರೀನ್ ಸ್ವಯಂ ಘೋಷಿತ CM ಅವರು. ನೀಡ್ರಿ, ಬಾದ ಅವಧಿಯೊಳಗ 4 ವರ್ಷ ಬಿಜೆಪಿ ಮೊದಲ ಒಂದು ಸಮ್ಮಿಶ್ರ ಸರ್ಕಾರ ಇತ್ತು, ಈ ಕಡೆ 4 ವರ್ಷ ಬಿಜೆಪಿ ಸರ್ಕಾರ ಇತ್ತು. ಅವಾಗ ಅವ್ರನ್ನ ಬೇಡ್ಕೋ ತಡ್ಡಾಡಿದ್ರು, ಮುಸಲ್ಮಾನರು ಬೇಕೋ ತಡ್ಡಾಡಿದ್ರು, ನಂಗೆ ಮಂತ್ರಿ ಮಾಡ್ಯಾರಪ್ಪ ಅಂತೇಳಿ ಹೇಳ್ಕೊ 4 ವರ್ಷ ಅದು ಅವ್ರಿಗಂತೂ ಮಂತ್ರಿ ಕೊಡ್ಲಿಲ್ಲ. ಮತ್ತ ತದನಂತರ ಏನಾಯ್ತು, ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ಬಂತು. ಕಾಂಗ್ರೆಸ್ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರೋಣ ಅವ್ನಿಗೆ ಬೇದ, ಅವರೇ ಪಕ್ಷದ ನಾಯಕರಿಗೂ ಬೇದ, ಅವ್ರಿಗೆ ಬೇದ, ಸ್ವಾಮಿಗಳಿಗೂ ಬೇದ, ಯಾರ್ಯಾರಿಗೂ ಬೇದ, ಮತ್ ಮುಸಲ್ಮಾನರಿಗೂ ಬೇದ ನನಗೆ ವಿರೋಧ ಪಕ್ಷದ ನಾಯಕ ಆದ್ರೂ ಕೊಟ್ಟಾರಪ್ಪ ಅಂತೇಳಿ ಅದೊಂದರ ಆಚರಣೆ ಕೊಡ್ಕೊತಿರು. ಅದು ಹೋಯ್ತು ಕೈ ಬಿಟ್ಟೆ. ಮತ್ತ ಹೊಳ್ಳಿ ಏನಾರ ಬೇಯ್ತು, ಮತ್ತೆ ಇನ್ನೊಂದ್ ಸ್ವಲ್ಪ ಬೇಕೋ ಅಡ್ಡಾಡಿದ ಕಡೆಗೆ ರಾಜ್ಯಾಧ್ಯಕ್ಷರ ಕೊಟ್ಟಾರಪ್ಪ ಅಂತೇಳಿ ಅದು ಹೋಯ್ತು. ಅಂದ್ರೆ ಏನಾಗೈತಿ ಬಸವನಗೌಡರಿಗೆ, ಅವ್ರು ಬೇರೆ ನನಗೆ ಏನಾರು ಕೊಟ್ಟಾರಪ್ಪ, ಏನಾರು ಮಾಡ್ಯಾರ ಅಂತೇಳಿ ಇದು ತಿಳಿದಾರ. ಇವರೆಲ್ಲ ಭ್ರಮೆ. ಇವ್ರು ಏಸ್ ಕಾಲಕ್ಕೂ ಇವ್ರು ಏನೂ ಆಗಂಗಿಲ್ಲ, ಮಂತ್ರಿನ ಆಗಾಗಿಲ್ಲ, ಪುಣ್ಯಾತ್ಮ ಇನ್ನು CM ಏನ್ ಆಗಕ್ ಹೋಗ್ತಾರೆ ಇವ್ರು. ಇಲ್ಲ, ಕರ್ನಾಟಕ ರಾಜ್ಯದೊಳಗೆ ಪ್ರತಿಯೊಂದು CM ಆಗಲಿ, ಡೆಪ್ಯೂಟಿ CM ಆಗಲಿ, ಎಲ್ಲ MLAಗಳು ಪ್ರತಿಯೊಂದು ಸರ್ತಿ ಹೇಳಿಕೆ ಕೊಡ್ತಾರೆ. ಕರ್ನಾಟಕ ರಾಜ್ಯ ಒಳಗೆ 7 ಕೋಟಿ ಜನಸಂಖ್ಯೆ ಐತಿ. ಅದರೊಳಗೆ 80% ನಮಗೆ ಮುಸಲ್ರು ಓಟ್ ಹಾಕ್ಯಾರ. ಅವು 80% ಮುಸಲ್ರು ಓಟ್ ಹಾಕಿ ನಮಗೆ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸಿ ನಮಗೆ ವಿಧಾನಸಭಾದಾಗ ಕಳ್ಸ್ಯಾರ ಅಂತ. ಈಗ ಬಸವನಗೌಡ ಯತ್ನಾಳ ಅವರು ಪದೇ ಪದೇ ಮುಸ್ಲಿಂ ವಿರೋಧಿ ಭಾಷಣ ಕೊಡ್ತಾರೆ. ಈ MLA ಕಾಂಗ್ರೆಸ್ MLA ಯಾಕೆ ಸುಮ್ಮನೆ ಕೊಡ್ತಾರೆ ಸರ್? ಇದೇನು ಹೊಂದಾಣಿಕೆ ರಾಜಕೀಯ ಅದೇನ್ರಿ ಕಾಂಗ್ರೆಸ್? ನೋಡಿ, ನಾನು ಈ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದ ಮೂಲಕ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಾನು ಸಹಿತ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಶ್ರೀ CM ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಮನವಿಯನ್ನು ಮಾಡ್ಕೋತೀನಿ. ಈ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಬಸವನಗೌಡ ಯತ್ನಾಳ ಅಂತವ್ರನ್ನ ತಾವು ಇವರನ್ನು ಗಡೀಪಾರು ಮಾಡಬೇಕು. ಇಂಥ ವ್ಯಕ್ತಿಗಳು ಪದೇ ಪದೇ ಕೋಮು ಸೌಹಾರ್ದತೆಯನ್ನು ಹಾಳು ಮಾಡಿ ನಾವೇನಾದ್ರು ಜಗಳ ಹಚ್ಚೋದು, ಪೊಲೀಸರು ಹೋಗ್ಬೇಕು, ಎಲ್ಲ ಇದು ಮಾಡಬೇಕು, ಬರೀ ಪೊಲೀಸರನ್ನ ಎಷ್ಟು ಕಾಳಾಗಿ ಮಾಡಕ್ಕೆ ಇವ್ರು ಜಗಳ ಹಚ್ಚೋದು, ಪೊಲೀಸರು ಬಿಡಿಸ್ಕೊತ ಹೋಗುದಿಲ್ಲ. ಮತ್ತು ಕೋಮು ಸೌಹಾರ್ದತೆಯನ್ನು ಹಾಳು ಮಾಡುವಂತ ಇಂಥ ವ್ಯಕ್ತಿಗಳನ್ನು ನೀವು ಕಡಿವಾಣ ಹಾಕಬೇಕು. ಇವ್ರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮ ಕೈಗೊಳ್ಳಬೇಕು. ಏನ್ ಮುದೋಳದಾಗ ನೀನು ಘಟನೆ ಮಾತಾಡ್ಯಾರಲ್ಲ ಅವರ ಸೋಮೋಟೋ ಅವ್ರ ಮೇಲೆ ಪ್ರಕರಣ ದಾಖಲಾಗಬೇಕು, ಇವ್ರು ಗಡಿಪಾರ ಶಿಕ್ಷೆ ಕೊಡಬೇಕು. ಆವಾಗ ತಾನೇ ಇವ್ರು ಗೊತ್ತಾಗೈತಿ, ಹೌದಪ್ಪ ನಾನು ಇನ್ನೊಮ್ಮೆ ಮಾತಾಡಬಾರ್ದು, ಈ ವೇದಿಕೆ ಮೇಲೆ ಮಾತಾಡಬಾರ್ದು ಅಂತಕ್ಕಂಥದ್ದು ನೀವು ಗೊತ್ತಾಗೈತೆ. ಸನ್ಮಾನ್ಯ ಶ್ರೀ CM ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಈ ಮಾಧ್ಯಮದ ಮೂಲಕ ಎಷ್ಟೇ ಮನವಿ ಮಾಡ್ತೇನೆ, ಇವ್ರ ಮೇಲೆ ಸೂಕ್ತವಾಗಿರುತ್ತೆ ಸನ್ಮಾನ್ಯ ಶ್ರೀ ಬಸವನಗೌಡ ಯತ್ನಾಳ ಸಾಹೇಬ್ರ ಮೇಲೆ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಮಾತನ್ನು ತಮ್ಮ ಮಾಧ್ಯಮದ ಮೂಲಕ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗ ನಮ್ಮ ಜೊತೆಗೆ ಗೌಸ್ ಎಡ್ಯುಕೇಟ್ ಅವರು ನಮ್ಮ ಜೊತೆಗೆ ಇನ್ನೂ ತನಕ ಮಾತನಾಡಿದರು. ಈಗ ನಾವು ಬಸವನಗೌಡ ಯತ್ನಾಳ ಅವರಿಗೆ ಒಂದು ಮಾತು ಹೇಳೋಕೆ ಇಷ್ಟಪಡ್ತೇನೆ. ನೀವು ಎಷ್ಟೋ ನಿಮ್ಮ ರಾಜಕೀಯ ಸಂಬಂಧ ನೀವು ಬೇಕಾದ ಮಾಡಿ, ಎಲೆಕ್ಷನ್ ಸಂದರ್ಭ ಬಂದಾಗ ಒಬ್ಬ ಮಾತು ನೀವು ಯಾರೊಬ್ಬ ನಿಮ್ಮ ಓಟ್ ಕವರ್ ಮಾಡೋಕ್ಕೆ ನೀವು ಮಾತಾಡ್ತೀರಿ, ಅದು ಒಂದು ಮಾತು ಬೇರೆ. ಪ್ರತಿಯೊಂದು ಸರ್ತಿ ನೀವು ಬರೀ ಒಂದೇ ಸಮುದಾಯಕ್ಕೆ ಟಾರ್ಗೆಟ್ ಮಾಡಿಕೊಟ್ಟು ಹೋದ್ರೆ ಮತ್ತು ನಿಮ್ಮ ರಾಜಕೀಯ ಭವಿಷ್ಯ ಏನದ ಮುಂದೆ ಜನರ ಇದರ ಉತ್ತರ ಕೊಡ್ತಾರೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।